ಅಯ್ಯೋ ಬೀಗ್ರೆ, ಇದಾಕೆ ನಿಮ್ ಕಡೆ ಇದೀರಲ್ಲ? ಕುತ್ಕೊಳ್ಳಿ. ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ಅಯ್ಯೋ ಕುರ್ಚಿನೇ ಹಾಕಿಲ್ಲ ಅಲ್ವಾ? ತಡೀರಿ ತಡೀರಿ, ಒಂದ್ ನಿಮಿಷ ಕುರ್ಚಿ ತಗೊಂಡ್ಬರ್ತೀನಿ. ಏನಮ್ಮ ಶಶಿ, ಏನಮ್ಮ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಕುತ್ಕೊಳ್ಳಕ್ಕೆ ಒಂದಿಟ್ಟು ಕುರ್ಚಿನಾದ್ರೂ ಕೊಡಮ್ಮ. ಇರ್ಲಿ ಇರ್ಲಿ ಬಿಡಿ ಬೀಗ್ರೆ, ನಾವೇ ಎತ್ಕೊಂತೀವಿ, ನನ್ನ ಮಗಳ ಮನೆ ಅಲ್ವಾ, ನಾನು ಎತ್ಕೊಂಡು ತಿನ್ಕೊಂಡು ಬಿಡಿ. ಯಾಕಂದ್ರೆ ಬೀಗ್ರೆ, ಇವರು ಕಾಣಿಸ್ತಾನೆ ಇಲ್ವಲ್ಲ ಅಂತ ನಮ್ಮ ಸಾವುಕಾರನು ನಮ್ಮ ಅಳಿಗೆ ಅಂದ್ರು ಯಾರು ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದ್ದಾರೆ, ಇಷ್ಟೊತ್ತಾದ್ರೂ ಬರಲ್ವಲ್ಲ. ಅಲ್ಲೇ ನಾವು ಬಂದು ಅಲ್ಲೇ 1 ಗಂಟೆ ಮೇಲಾಯ್ತು. ಎಲ್ರಿ ಬೀಗ್ರೆ, ಎಲ್ಲೂ ಇಲ್ವೇ ಇಲ್ಲ. ಅಮ್ಮ, ಪಾಪ, ಶಶಿ, ಎಲ್ಲಮ್ಮ ನೀನ್ ಯಜಮಾನ್ರು ಯಾರು ಕಾಣಿಸ್ತಾನೆ ಇಲ್ಲ, ನಿಮ್ಮ ಮಾವನವರು ನಿಮ್ಮ ಯಜಮಾನ್ರು ಯಾರುನು? ಅಯ್ಯೋ ಅಪ್ಪ, ಅವರು ತೋಟದವೆಲ್ಲ ಹೋಗಿದ್ದಾರೆ, ಸ್ವಲ್ಪ ಕೆಲಸಗಳಿದಾವಂತ. ಮೊನ್ನೆ ಬೇರೆ ಬೋರ್ ಕೊರ್ಸಿವು, ಅದ್ರಲ್ಲಿ ಬೇರೆ ನೀರ್ ಸಿಕ್ತು, ಹಂಗಾಗಿ ಮೋಟ್ರ್ ರಿಪೇರಿ ಅದು ಇದು ಮಾಡಿಸ್ತಿರ್ತಾರೆ. ಅಲ್ಲಿ ಎಲ್ಲಾನು ನೀರ್ ಬಿಡ್ಬೇಕು, ಹೊಲದತ್ರ ಕೆಲಸಗಳು, ಕೋಳಿ ಫಾರಮು, ಕುರಿ ಫಾರಮು ಎಲ್ಲ ನೋಡ್ಕೋಬೇಕು. ಹಂಗಾಗಿ ಕೆಲಸಗಳು ಜಾಸ್ತಿ ಇರ್ತಾವ ಕಣಪ್ಪ. ಬರ್ತಾರೆ, ಬಿಡ್ರಿ, ಆಮೇಕಿಂದಾನೆ ಮಾತಾಡ್ಸಿರಂತೆ. ಮತ್ತೆ ಇನ್ನೇನಪ್ಪ ಸಮಾಚಾರ? ಅಯ್ಯೋ ಇನ್ನೇನು ಹೇಳೋದು ಮಗಳೇ, ಇದೇ ಸಮಾಚಾರ, ಇನ್ನೇನು ಮಾಮೂಲಿ. ಮತ್ತೆ ಇವರೇ ಬೀಗ್ರೆ, ಚೆನ್ನಾಗಿದ್ದೀರಾ ನೀವೆಲ್ಲ? ಮಳೆ ಬೆಳೆ ಎಲ್ಲ ಚೆನ್ನಾಗೈತೆ ನಿಮ್ ಕಡೆ? ನಮ್ ಕಡೆ ಮಳೆ ಬೆಳೆ ಆಗ್ತೈತೆ ಕಣಿ, ಹೇಳ್ರಿ. ಮತ್ತೆ ನೀವು ಏನಕ್ಕೆ ದಿಢೀರಂಗೆ ಹಿಂಗೆ ಬಂದ್ಬಿಟ್ಟಿರಲ್ಲ, ಹೇಳ್ದಂಗೆ ಕೇಳ್ದಂಗೆ? ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಹೇಳ್ದಂಗೆ ಕೇಳ್ದಂಗೆ ಪಟ್ಟ ಅಂತ ಬಂದ್ಬಿಟ್ಟಿದಿರಲ್ಲ ನೀವು. ಯಾವತ್ತು ಹೋಗ್ತೀರಾ? ನಾಳೆ ಹೋಗ್ತೀರಾ? ನಾಡ್ದು ಹೋಗ್ತೀರಾ? ನೋಡ್ದ ಇವ್ರಿಗೆ ಎಷ್ಟು ಜಂಬ ಐತೆ. ನಾವು ನೋಡಿದ್ರೆ 1 ತಿಂಗಳು 2 ತಿಂಗಳು 1 3 ತಿಂಗಳು ಉಳ್ಕೊಂಡು ಹೋಗೋಣ, ನನ್ನ ಮಗಳ ಮನೇಲಿ ಆರಾಮಾಗಿ ನೆಮ್ಮದಿಯಾಗಿ ಉಳ್ಕೊಂಡು ಹೋಗೋಣ ಅಂತ ನಾವು ಬಂದ್ರೆ, ಇವ್ರು ನೋಡಿದ್ರೆ ನಾಳೆ ಹೋಗ್ತೀರಾ ನಾಡ್ದು ಹೋಗ್ತೀರಾ ಅಂತ ಹೇಳ್ತಿದ್ದಾರೆ. ನೋಡ್ದ ಪರವಾಗಿಲ್ಲ, ಇವ್ರು ಒಂಥರ. ನಾವ ಹಿಂಗೆ ಒಂದ್ ಸ್ವಲ್ಪ ಕೆಲ್ಸಗಳಿದ್ದು. ಅಯ್ಯೋ ಬೀಗ್ರೆ, ಈಗ ನಮ್ಗುನು ನಮ್ಮ ಮಗ್ಳಿಗೆ ನೋಡ್ಬೇಕಂತ ಆಸೆ ಇರಲ್ವಾ? ನನ್ನ ಮಗ್ಳಿಗೆ ನೋಡ್ಬೇಕನ್ನಿಸ್ತು, ಅದಕ್ಕೆ ಬಂದ್ವಪ್ಪ. ಯಾಕೆ ಬರ್ಬಾರ್ದಿತ್ತ ನಾವು? ಮಗಳೇ, ನಾವು ಹೋಗ್ತೀವಿ ಕಣಮ್ಮ. ಅಯ್ಯೋ 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 ಅಯ್ಯೋ, ಬೇಜಾರು ಮಾಡ್ಕೋಬೇಡಿ, ನಾನು ಆಗಲ್ಲ ಹೇಳಿದ್ದು. ಇರಿ ಇರಿ, ಒಂದ್ ಸ್ವಲ್ಪ ನಿಮ್ಗೆ ಯಾವಷ್ಟು ದಿವಸ ಇಷ್ಟ ಆಗುತ್ತೋ ಅಷ್ಟು ದಿವಸ ಇದ್ದೋಗಿ, ಏನ್ ತೊಂದ್ರೆ ಇಲ್ಲ, ಏನ್ ಪರವಾಗಿಲ್ಲ, ಸರಿನಾ? ಅಯ್ಯೋ ಬೀಗ್ರೆ, ನೀವೇನ್ ಇರಿ ಅಂತ ಏನ್ ಹೇಳೋದೇನ್ ಬೇಡ ಬಿಡಿ, ನಾವ್ ಇದ್ದೇ ಉಳ್ಕೊಂಡೆ ಹೋಗ್ತೀವಿ. ಏನಲ್ಲ ಅಂದ್ರೆ ಒಂದ್ 2-3 ತಿಂಗಳು ಉಳ್ಕೊಂಡೆ ಹೋಗೋಣ ಅಂತ ಬಂದಿರೋದು. ಅದಕ್ಕೆ ದೊಡ್ಡ ಬ್ಯಾಗಲ್ಲಿ ಎಲ್ಲ ಬಟ್ಟೆಗಳು, ಲಗೇಜ್ಗಳು ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡು ಆರಾಮಾಗಿ ಬಂದಿರೋದು. ಆರಾಮಾಗಿ ಹೋಗ್ತೀವಿ, ನನ್ನ ಮಗಳು ನೋಡ್ಕೊಂಡು ಆರಾಮಾಗಿ ಉಳ್ಕೊಂಡು ಇಲ್ಲೇ ಇದ್ದು ಆರಾಮಾಗಿ ಹೋಗ್ತೀವಿ ಕಣ್ಬಿಡಿ, ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಇವ್ರು ನೋಡಿದ್ರೆ 2-3 ತಿಂಗಳು ಇಲ್ಲೇ ಉಳ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದಾರೆ. ಒಳ್ಳೆ ಕತೆ ಆಗೋತ್ತಲ್ಲಪ್ಪ. ಇವ್ರು ಮಾತಾಡ್ತಿರೋದು ನೋಡಿದ್ರೆ ನಿಜಾಗ್ಲೂ ಏನ್ ಇಲ್ಲೇ ಸೆಟಲ್ ಆಗ್ಬೇಕಂತ ಏನಾರು ಬಂದ್ಗಿಂದಿದ್ದಾರೆ ಏನಪ್ಪ ಇವರು? ಅಲ್ಲ, ಅಷ್ಟೊಂದೆಲ್ಲ ತೋಟ ಹೊಲ ಗದ್ದೆ ಎಲ್ಲ ಐತೆ ಅಂತ ಹೇಳ್ತಿದ್ದಾರೆ. ನೋಡಿದ್ರೆ 2-3 ತಿಂಗಳಗತ್ತೆ ಇಲ್ಲೇ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಇವ್ರು ಏನ್ ಹೇಳ್ತಿದಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ನನಗೆ. ನಿಜಾಗ್ಲೂ ಇವ್ರ ಹತ್ರ ಆಸ್ತಿ ಎಲ್ಲ ಆಯ್ತಾ? ಹಿಂಗೆಲ್ಲ ಇದ್ದಿದ್ರೆ ಒಂದ್ ಗಳಿಗೆನೂ ಇರ್ತಿರಲಿಲ್ಲ. ತೋಟ ನೋಡ್ಕೋಬೇಕು, ಹೊಲ ನೋಡ್ಕೋಬೇಕು ಅಂತ ಇದ್ ಮಾಡೋರು. ನೋಡೋಣ ತಡಿ, ವಿಚಾರಿಸ್ತೀನಿ ಏನಂತ. ನನ್ಗೆ ಯಾಕ ಇವ್ರ ಮೇಲೆ ಅನುಮಾನ ಬರ್ತೈತಲ್ಲ. ಅಲ್ಲ ಕಡ್ರಿ ಬೀಗ್ರೆ, ಈಗ ಹೇಳ್ತೀರಂತ ಬೇಜಾರ್ ಮಾಡ್ಕೋಬೇಡ್ರಿ. ನಿಮ್ದು ಹೊಲ ತೋಟ ಎಲ್ಲ ಐತ್ರ, ಗದ್ದೆ ಎಲ್ಲ ಅದನು? ಹೊಲ ತೋಟ ಗದ್ದೆನಾ? ಏನಪ್ಪ ಮಾಡ್ಲಿ, ನಾನು ಹೆಣ್ತಿ ಬೇರೆ ಸುಳ್ಳು ಹೇಳ್ಬೇಡ, ಸತ್ಯ ಹೇಳ್ಬೇಡ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ನಾನು ಏನು ಮಾತಾಡಲ್ಲ, ನನಗೇನಾಗಬೇಕಾಯ್ತೆ, ನಾನು ಹೆಣ್ತಿನೇ ಮಾತಾಡ್ಕೊಳ್ಳಿ ಏನಿದ್ರು. ನಾನು ಮಾತಾಡಿ ಏನಾದ್ರು ತಪ್ಪೇನಾರು ಹೇಳ್ಬಿಟ್ಟು ಹೆಂಗ ನನ್ನ ಮಗಳ ಮನೇಲಿ 1 ವಾರ 15 ದಿವಸ 1 ತಿಂಗಳಾದ್ರೂ ಉಳ್ಕೊಂಡು ಹೋಗೋಣ ಅಂತ ಆಸೆಯಿಂದ ಬಂದ್ಬಿಟ್ಟಿದ್ದೀನಿ. ಮತ್ತೆ ಬೈತ್ ಕಳಿಸ್ಬಿಟ್ರೆ ಏನಪ್ಪ ಮಾಡಲಿ? ನಾನಂತೂ ಏನೂ ಮಾತಾಡೋದೇ ಇಲ್ಲ. ನಾನು ಹೆಣ್ತಿನೇ ಮಾತಾಡ್ಕೊಂಡ್ಬಿಡ್ಲಿ. ಅಯ್ಯೋ ಇದಾಕ್ರಿ ಬೀಗ್ರೆ, ಮಾತಾಡ್ತಾ ಸುಮ್ಮನೆ ಆಗ್ಬಿಟ್ರೆ ಏನೋ ಯೋಚನೆ ಮಾಡ್ಕೊಂಡ್ಬಿಟ್ಟು. ಯಾಕೆ ತೋಟ ಹೊಲ ಗದ್ದೆ ಏನು ಇಲ್ವಾ ನಿಮ್ದು? ಎಷ್ಟೆಷ್ಟೈತೆ? ಅಯ್ಯೋ ಇದೆಲ್ಲ ಬೀಗ್ರೆ ನಮ್ದೇನು ಬೇಕಾದಷ್ಟೈತೆ. ತೋಟ ಐತೆ, ಹೊಲ ಗದ್ದೆ ಎಲ್ಲಾದನು ಐತೆ. ಅಯ್ಯೋ ನಮ್ಗುನು ಸಾಕಾಗೋಗ್ಬಿಡುತ್ತೆ ಮೇಂಟೈನ್ ಮಾಡಿ 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 ಮಾಡಿ. ಎಲ್ಲ ಐತೆ. ಯಾಕೆ ಬೀಗ್ರೆ ಹಿಂಗ್ ಕೇಳ್ತಿದ್ರಲ್ಲ ನೀವು? ಯಾಕೆ ಏನಾಯ್ತು? ಅಯ್ಯೋ ಬೀಗ್ರೆ, ಹಾಗೇನಿಲ್ಲ, ಸುಮ್ನೆ ಕೇಳದೆ ಅಷ್ಟೇ. ಮಾಮೂಲಿ ಕೇಳ್ತಾರಲ್ಲ ಹಂಗ್ ಕೇಳ್ದೆ, ಬೇಜಾರ್ ಮಾಡ್ಕೋಬೇಡಿ. ಅಲ್ಲ, ಈಗ ತೋಟ ಹೊಲ ಎಲ್ಲ ಐತೆ ಅಂತ ಹೇಳ್ತಿದ್ರಲ್ಲ ನೀವು, ಇಷ್ಟೊಂದೆಲ್ಲ ತೋಟ. ನೀವು ನೋಡಿದ್ರೆ 3-4 ತಿಂಗಳು ಇಲ್ಲೇ ಉಳ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರಲ್ಲ. ನಾವ್ ನೋಡಿದ್ರೆ 1 ದಿವಸ ತೋಟ ಬಿಟ್ಟು ಏನಾರ ಫಂಕ್ಷನ್ಗೋ, ಮದ್ವೆಗೋ, ನಾಮಕರಣಕ್ಕೋ, ಬೇರೆ ನೆಂಟ್ರ ಮನೆಗೆ ಏನಾರ ಹೋಗ್ಬಿಟ್ರೆ ಮನಸ್ಸು ತಡಿಯಲ್ಲ ನಮ್ಗೆ.
ಮೊದ್ಲು ತೋಟದ ಹತ್ರ ಹೋಗ್ಬೇಕು ನೋಡ್ಕೋಬೇಕು ಅಂತ ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ರಲ್ಲ ಅದಕ್ಕೆ ಕೇಳಿದೆ ನಿಮ್ ತೋಟ ಯಾರು ನೋಡ್ಕೊಳ್ತಾರೆ ಈಗ ಬಂದ್ಬಿಟ್ಟಿದ್ದೀರಲ್ಲ ನೀವು ಆ ಸಿಗಾಕೊಂಡ್ಬಿಟ್ಲು ಇವಾಗ ನನಗೇನಾಗ್ಬೇಕಾಯ್ತೆ ಏನಾದ್ರೂ ಮಾತಾಡ್ಕೊಂಡ್ಲಿ ನಾನೇನಾದ್ರೂ ಹಿಂಗೆಲ್ಲಾರ ಮಾತಾಡ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದ್ರೆ ನಾನು ಹೆಣ್ತಿ ತಾವ ಬೈಸ್ಕೊಂಡು ನನಗೂ ಸಾಕಾಗಿ ಹೋಗ್ಬಿಡೋದು ಅತ್ಲಾಗಿ ಇವಾಗ ಮಾತಾಡ್ಕೊಳ್ಳಿ ಏನಾದ್ರೂ ಅಯ್ಯ ಇವಮ್ಮ ಯಾಕಪ್ಪ ಪದೇ ಪದೇ ಕೇಳಿದ್ದೆ ಪದೇ ಕೇಳ್ತೈತೆ ಒಳ್ಳೆ ಕಥೆ ಆಗೋತಲ್ಲ ಇದು ಏನಾದ್ರೂ ಅನುಮಾನ ಏನಾದ್ರು ಬಂದ್ಬಿಟ್ಟೈತೆ ಏನು ನಮ್ದು ತೋಟ ಹೊಲ ಗದ್ದೆ ಏನು ಇಲ್ಲ ಅಂತ ಏನಾದ್ರೂ ಮಾಡ್ಕೊಳ್ಳಿ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಏನಾದ್ರೂ ಒಂದ್ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ಬೇಕು ಇವಾಗ ಯಾಕ ಅನುಮಾನ ಬಂದಿರೋದು ಅನಿಸ್ತೈತೆ ಇವ ಅಮ್ಮಂಗೆ ಯಾಕ್ ಬೇಕು ಮತ್ತೆ ಅಲ್ಲ ಅವ್ರು ಕೇಳಿದ್ರೆ ಅವ್ರು ಏನು ಮಾತಾಡ್ಲಿಲ್ಲ ಇವ್ರು ಕೇಳಿದ್ರೆ ಇವ್ರು ಏನು ಮಾತಾಡ್ದಂಗೆ ಸುಮ್ಕೆ ಕುತ್ಕೊಂಡ್ಬಿಟ್ರಲ್ಲ ಇವ್ರು ಯಾಕ ಅನುಮಾನ ಬರ್ತೈತೆ ನನಗೆ ಇರ್ಲಿ ಇದನ್ನು ಒಂದು ಪರೀಕ್ಷೆ ಮಾಡೇ ಬಿಡ್ತೀನಿ ಏನಿಲ್ಲ ಸ್ವಲ್ಪ ದಿವಸ ಹೋಗ್ಲಿ ಬೇಗ್ರೆ ನಾನು ನಿಮ್ ಮನೆಗ್ ಬರಂಗ ಆಗೈತೆ ನಾನು ಬರ್ತೀನಿ ನಡೀರಿ ನನಗೂ ಕರ್ಕೊಂಡು ಹೋಗ್ರಿ ಅಂತ ಹಠ ಮಾಡಿದ್ರೆ ಎಲ್ಲ ಒಂದ್ ಕಡೆಯಿಂದ ಗೊತ್ತಾಗೋಗ್ಬಿಡುತ್ತೆ ಯಾವ್ದು ತೋಟ ಯಾವ್ದು ಹೊಲ ಯಾವ್ದು ಪ್ರತಿಯೊಂದು ಸತ್ಯ ಏನಂತ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ ಮಾಡ್ಕೊಳ್ಳಿ ಅದೇನೇನ್ ನಾಟಕ ಮಾಡ್ತಾರಂತ ಇವ್ರ ಮಗಳು ನನಗೆ ಹೊಟ್ಟೆ ಉರಿಸ್ತಿದಳಲ್ಲ ಅದ್ರ ಹೆಚ್ಚು ನಾನು ಹೊಟ್ಟೆ ಉರಿಸ್ದಂಗಿರ್ತೀನ ನನಗೆಲ್ಲ ಬೇಜಾರ್ ಮಾಡ್ಸಿರೋದು ನಾನ್ ಮಾಡಿಸ್ದಂಗಿರ್ತೀನ ಇರ್ಲಿ ಮಾಡ್ಲಿ ಅದೇನೇನ್ ಮಾಡ್ತಾರಂತ ಪಕ್ಕ ಇವ್ರಿಗೆ ಆಸ್ತಿ ಗೀಸ್ತಿ ಏನು ಇಲ್ಲ ಅನ್ಸುತ್ತೆ ಬಾಯಿ ಬಿಡಿಸ್ತೀನಿ ಒಂದಲ್ಲ ಒಂದ್ ದಿವಸ ಇನ್ನು ಇರ್ತಾರಲ್ಲ ಮುಂದೆ ಹೋಗ್ತಾ ಇನ್ನು ಬಾಯಿ ಬಿಡಿಸ್ತೀನಿ ಇದೇನಪ್ಪ ಇದು ನಮ್ಮತ್ತೆ ಇರೋ ತಾಕಿದ್ಬಿಟ್ಟು ಇಲ್ದೇವೆಲ್ಲ ಕ್ವಶನ್ಗಳೆಲ್ಲ ಕೇಳ್ತಿದಾರೆ ನಮ್ಮ ಅಪ್ಪ ಅಮ್ಮಂಗೆ ಅಲ್ಲ ನಮ್ಮ ಆಸ್ತಿ ಕಟ್ಕೊಂಡು ಇವ್ರಿಗೆ ಏನಾಗ್ಬೇಕಾಯ್ತೆ ಪದೇ ಕೇಳ್ತಿದಾರೆ ಇವರು ಅಲ್ಲ ಕಣತೆ ಅಪ್ಪ ಅಮ್ಮಂಗೆ ಊಟ ಮಾಡ್ರಿ ತಿಂಡಿ ಮಾಡ್ರಿ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ದಲ್ಲ ಬರೀ ಆಸ್ತಿ ಐತೆ ಅದು ಇದು ಬರೀ ಪದೇ ಕೇಳ್ತಿದಿರಲ್ಲ ಬಂದಿರೋರಿಗೆ ಬೇಜಾರಾಗಲ್ವಾ ಯಾಕತೆ ಹಿಂಗಾಡ್ತೀರಾ ನೀವು ಇವಳು ಶುರು ಮಾಡ್ಕೊಂಡ್ಬಿಟ್ಲು ಏನ್ ಇವ್ರ ಅಪ್ಪ ಅಮ್ಮನ್ ಕೇಳಿದ ತಕ್ಷಣ ಇವಳಿಗೆಲ್ಲ ಬೇಜಾರ್ ಆಗೋಯ್ತು ಅಲೆ ಬಿಡತ್ಲಾಗಿ ನನ್ಗೇನಾಗ್ಬೇಕಾಯ್ತೆ ಇವಳು ಎಲ್ಲ ನಮ್ಮ ಅಪ್ಪ ಅಮ್ಮ ಬಾಯಿ ಬಿಡ್ಬಿಡ್ತಾರಂತ ಮಾತಾಡ್ಸ್ದಂಗೆ ಈಗ ನಾನು ಏನು ಕೇಳ್ದಂಗೆ ಬಾಯಿ ಮುಚ್ಚಿಸ್ತಿದ್ದಾಳೆ ಅಲ್ಲ ಒಂದಲ್ಲ ಒಂದ್ ದಿವಸ ಸತ್ಯ ನಾನು ಕೇಳ್ದಂಗೆ ಇರ್ತೀನ ಕೇಳ್ತೀನಿ ಮಗಳೇ ಬಿಡಮ್ಮ ಹೋಗ್ಲಿ ಬೀಗರು ಏನೋ ಪಾಪ ಕೇಳ್ತಿದಾರೆ ಅಯ್ಯೋ ನಾವು ಬಡವ್ರು ಅನ್ಕೊಂಡ್ಬಿಟ್ಟಿದಾರ ಕಣಮ್ಮ ಬೀಗರಿಗೆ ಇನ್ನು ಗೊತ್ತಿಲ್ಲ ನಮ್ ಬಗ್ಗೆ ಇನ್ನು ಮುಂದೆ ಹೋಗ್ತಾ ಇನ್ನು ಗೊತ್ತಾಗ್ತಾ ಹೋಗುತ್ತೆ ಬಿಡಮ್ಮ ತಲೆ ಯಾಕೆ ಕೆಡಿಸ್ಕೊಳ್ತೀಯ ಯಾಕೆ ಯೋಚನೆ ಮಾಡ್ತೀಯ ನೀನು ಹ್ಞೂ ಕಣ್ ಬೀಗ್ರೆ ಒಂದೊಂದೇ ಮುಂದೆ ಹೋಗ್ತಾ ಇನ್ನು ನಮಗೂ ಗೊತ್ತಾಗ್ತಾ ಹೋಗುತ್ತೆ ಬಿಡಿ ನೀವೇನ್ ತಲೆ ಕೆಡಿಸ್ಕೊಬೇಡಿ ಅಮ್ಮ ತಿನ್ನೋದಕ್ಕೆ ಮಧ್ಯಾಹ್ನಕ್ಕೆ ಏನ್ ಮಾಡ್ಲಮ್ಮ ಇವಾಗ ಸಾಂಬಾರ್ ಐತೆ ಬೆಳಗಿನ ಸಾಂಬಾರು ಅದ್ರ ಮೇಲೆ ಮುದ್ದೆ ಏನಾದ್ರು ಮಾಡ್ಬಿಡ್ತೀನಿ ಕಣಿ ಹೇಳಮ್ಮ ಸರಿನಾ ಸಾಯಂಕಾಲಕ್ಕೆ ಇದು ಏನ್ ಪಾಯಸ ಏನಾರು ಮಾಡ್ತೀನಿ ಪಾಪ ಅಪರೂಪಕ್ಕೆ ಬಂದಿದ್ದೀರಾ ಪಾಯಸ ಪಲ್ಯ ಕೋಸುಂಬ್ರಿ ಇವೆಲ್ಲ ಮಾಡ್ತೀನಿ ಕಣಿ ಹೇಳಮ್ಮ ಲೇ ಇವಳೆ ಇದೇನೇ ಇದು ನಮ್ಮ ಪಾಪ ಶಶಿ ಅಲ್ಲ ಸಾವುಕಾರ ತಾನೆ ಬೇಕಾದಷ್ಟೈತೆ ತಾನೆ ಇವ್ರಿಗೆ ಏನು ಕಡಿಮೆ ಆಗೈತೆ ನೋಡಿ ಹೋಗಿ ನೋಡೆ ಪಾಯಸ ಮಾಡ್ತೀನಂತ ಹೇಳ್ತಿದ್ದಾರೆ ಅಲ್ಲ ಕಣೆ ಒಂದಿಟ್ಟು ಕೋಳಿನೋ ಚಿಕನ್ನ ಮಟನ್ನ ಕುರಿ ಮಟನ್ನ ಒಳ್ಳೆ ಪಟ್ಲಿ ಮರಿದು ನೆಣವಾಗಿರೋದು ಮಟನ್ನ ಏನಾದರೂ ತಗೊಂಬಂದ್ಬಿಟ್ಟು ಚೆನ್ನಾಗಿ ಮಾಡಿಕೊಡ್ದಲೆ ಏನೇ ಹಿಂಗೆ ಹೇಳ್ತಿದ್ದಾರೆ ಹೇಳೆ ಇವಳೆ ನಾವು ಪಾಯಸ ತಿನ್ನೋದಕ್ಕೆ ಬಂದಿರೋದು ಅಷ್ಟೂರ್ದಿಂದ ಯಪ್ಪ ನನ್ನ ಕೈಲಂತೂ ಆಗಲ್ಲ ತಿನ್ನೋದಕ್ಕೆ ಅದರಲ್ಲೂ ಬೆಳಗಿನ ಸಾಂಬಾರ್ ಮೇಲೆ ಇವಾಗ ಅನ್ನ ಅಂತೆ ಹೇಳೆ ಇವಳೆ ನೀನೇ ಬಂದ್ರಿಟ್ಟು ನಮಗೆ ಮಟನ್ ಚಿಕನ್ ತಿನ್ನಂಗೆ ಆಗೈತೆ ಅಂತ ಹೇಳು ನಾನು ಹೇಳ್ತೀನಿ ಸುಮ್ಕಿರಿ ನೀವು ಬಾಯಿ ಮುಚ್ಕೊಂಡು ಕೆಪ್ಪ ಕೂತ್ಕೊಳ್ರಿ ನೀವು ಯಾಕೆ ಹಿಂಗೆ ಆಡ್ತಿದ್ದೀರಾ ಬೀಗ ಮುಂದೆ ಮೊದ್ಲೇ ಅವರಿಗೆ ಅನುಮಾನ ಬಂದೈತೆ ನಮ್ಮ ಮೇಲೆ ನೀವು ನೋಡಿದ್ರೆ ಇದಾರಂಗ ಆಡ್ತಿದ್ರ ಸುಮ್ಕೆ ಬಾಯಿ ಮುಚ್ಕೊಂಡು ಕೆಪ್ಪ ಕೂತ್ಕೊಳ್ರಿ ನೀವು ಆಯ್ತು ನಾನು ಸುಮ್ಮ ಕೂತ್ಕೊಳ್ತೀನಿ ನೀನು ಹೇಳ್ದಂಗೆ ನಾನು ಸುಮ್ಕೆ ಇಲ್ವಾ ನಾನು ಏನೋ ಮಾತಾಡ್ದಂಗೆ ಮತ್ತೆ ಕೋಳಿ ತರಿಸೋದಕ್ಕೆ ಹೇಳು ಸಾಯಂಕಾಲ ಚಿಕನ್ ಗ್ರೇವಿ ಮಾಡ್ಬಿಟ್ಟು ಚಪಾತಿ ಏನಾರ ಮಾಡೋದಕ್ಕೆ ಹೇಳೆ ಪಾಪಗೆ ಶಶಿಗೆ ಹೇಳು ಚೆನ್ನಾಗಿ ಮಾಡ್ತಾಳೆ ಅವ್ರಿಗೆ ಏನು ಕಡಿಮೆ ಆಗೈತಂತ ಬಂದಿರೋದನ್ನೇ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಹೋಗೋದಕ್ಕೆ ಅಂಥದ್ರಲ್ಲಿ ನೀನು ನೋಡಿದ್ರೆ ನೋಡು ನೀನು ಹೇಳೆ ಮಗಳೇ ನಮ್ಗೆ ಪಾಯಸ ಇವೆಲ್ಲ ಏನು ಬೇಡ ಕಣಮ್ಮ ತಿಂದು ಬೇಜಾರ್ ಆಗ್ಬಿಟ್ಟೈತ್ ಕಣ ಮಾತ್ಲಾಗಿ ಯಾರು ತಿಂತಾರ ಹೋಗ ಮಾತ್ಲಾಗಿ ಪಾಯಸ ಗೀಸ ಏನು ಬೇಡ ಕಣ್ ಸುಮ್ಕಿರಮ್ಮ ಹೌದಾ ಪಾಯಸನು ಬೇಡವಾ ಸರಿ ಕಣ ಆಯ್ತು ಬಿಡಿ ಬೀಗ್ರೆ ಪಾಯಸ ಬೇಡ ಅಂದ್ರೆ ಮುದ್ದೆ ಬೆಳಿಗ್ಗೆ ಸಾಂಬಾರ್ ಐತೆ ಸಾಂಬಾರ್ ಮೇಲೆ ಮುದ್ದೆ ಒಂದ್ ಸ್ವಲ್ಪ ನೆನ್ಸ್ಕೊಳಕ್ಕೆ ಉಪ್ಪಿನಕಾಯಿ ಇದು ಮಾಡಿಬಿಡೋಣ ಸಖತ್ತಾಗಿರುತ್ತೆ ಏನು ಅಯ್ಯೋ ಇದೇನ್ರಿ ಇದು
ಇವ್ರೇನ್ರಿ ಇವ್ರು ಹಿಂಗ್ ಹೇಳ್ತಿದಾರೆ ಇವ್ರು. ನಾನು ಒಂಥರ ಹೇಳಿದ್ರೆ ಇವರೇ ಒಂಥರ ಅರ್ಥ ಮಾಡ್ಕೊಳ್ತಾರೆ ಇವ್ರು. ಆ ಅಯ್ಯೋ ಬೇಗ್ರೆ, ಆ ರೀತಿ ಎಲ್ಲ ನಮ್ಗೆ ಪಾಯಸ ತಿನ್ನಕ್ ಆಗಲ್ಲ ಕಣ್ ಬೀಗ್ರೆ. ಬೀಗ್ರೆ ಒಂದ್ ಕೆಲಸ ಮಾಡ್ಬಿಡ್ರಿ, ಬೇಕಾದ್ರೆ ನೀವು ಬೇಜಾರ್ ಮಾಡ್ಕೊಬಿಡಿ. ಬೇಕಾದ್ರೆ ನಮ್ಗೆ ಚಿಕನ್ ಸಾಂಬಾರು ಚಿಕನ್ ಗ್ರೇವಿ ಇವೆಲ್ಲ ಬಲು ಇಷ್ಟ. ಜಾಸ್ತಿ ನಾವು ಅದೇ ತಿನ್ನೋದು. ಏನ್ ಮಾಡ್ತೀರಾ, ನಮ್ಮ ಮಗಳ ಕೈಯಾರೆ ಕೈಯಿಂದ ಮಾಡಿದ್ದು ಚಿಕನ್ ಗ್ರೇವಿ ಎಲ್ಲ ತಿಂದು ಬಲು ದಿವಸ ಆಗೋಯ್ತು. ಮೊದ್ಲಂತೂ ನನ್ನ ಮಗಳು 2-3 ದಿವಸಕ್ಕೆ ಒಂದೊಂದ್ಸಲಿ ಅವ್ರ ಅಪ್ಪ ಚಿಕನ್ ತಗೊಂಬಂದಾಗ ಚಿಕನ್ ಗ್ರೇವಿ ಅಂತೆ, ಚಿಕನ್ ಕಬಾಬ್ ಅಂತೆ, ಚಿಕನ್ ಚಿಲ್ಲಿ ಅಂತೆ, ಏನೇನೋ ಮಾಡೋಳು. ಎಷ್ಟು ಚೆನ್ನಾಗಿರೋದಂತೀರ. ಹಂಗಾಗಿ ಅವ್ರ ಅಪ್ಪಂಗೆ ಸಿಕ್ಕಾಬಟ್ಟೆ ಆಸೆ ಆಗೋಗ್ಬಿಟ್ಟೈತೆ. ಇವತ್ತು ಅವಳ ಮಗಳ ಕೈಯಾರೆ ಚಿಕನ್ ತಿನ್ಬು ಚಿಕನ್ ಮತ್ತೆ ಚಪಾತಿ 2 ತಿನ್ಬೇಕಂತ ಆಸೆ ಆಗ್ಬಿಟ್ಟೈತೆ. ಮಗಳೇ ಶಶಿ ಮಾಡ್ಕೊಡಮ್ಮ. ಹೌದೇನಪ್ಪ, ಚಿಕನ್ ಚಿಲ್ಲಿ ಚಿಕನ್ ಗ್ರೇವಿ ಮಾಡ್ಕೊಡೋಣ. ಸರಿ ಕಣ, ಆಯ್ತೇಳಪ್ಪ, ಅದಕ್ಕೇನಂತೆ ಮಾಡ್ಕೊಡ್ತೀನಿ. ಅವೆರಡು ಮಾಡ್ಕೊಟ್ಟು ಪಕ್ಕದಲ್ಲಿ ಚಪಾತಿ ಮಾಡ್ತೀನಿ. ಕಬಾಬ್ ಏನಾರು ಬೇಕೇನಪ್ಪ? ಕಬಾಬ್ ಏನಾರು ತಿಂತೀರಾ ನೀವು? ಕಬಾಬು ಮಾಡ್ತಾನೇನಪ್ಪ? ಅಯ್ಯೋ, ನೀನು ಮಾಡ್ಕೊಟ್ರೆ ಬೇಡ ಅಂತ ಹೇಳ್ತೀನಿ ನಮ್ಮ. ನಿನ್ನ ಕೈಯಾರೆ ನೀನು ಮಾಡ್ಕೊಟ್ಟಿದ್ದು, ನಿನ್ನ ಕೈ ರುಚಿ ತಿಂದಿರೇನೋ ನಾನು ಭಾಳ ವರ್ಷ ಆಗೋಯ್ತು. ವರ್ಷ ಏನಲ್ಲ, ಭಾಳ ದಿವಸ ಆಗೋಯ್ತು. ವರ್ಷ ಹಂಗೆ ಅನ್ನಿಸ್ತೈತೆ ನನಗೆ. ಅದಕ್ಕೆ ಮಗಳೇ, ಸಖತ್ತಾಗಿ ಟೇಸ್ಟಿಯಾಗಿ ಕಬಾಬುನು ಮಾಡ್ಕೊಡು, ಬಿರಿಯಾನಿನೂ ಮಾಡ್ಕೊಡು. ಬೇಡ ಅಂತ ಏನು ಹೇಳಲ್ಲ ನಾನು. ಟೈಮ್ ಇದ್ರೆ ಬಿರಿಯಾನಿನೂ ಮಾಡ ಮಗಳೇ. ಚಿಕನ್ ಬಿರಿಯಾನಿ ಬಲು ಚೆನ್ನಾಗಿರುತ್ತೆ. ಸರಿ ಕಣಪ್ಪ, ಆಯ್ತು ಹೇಳು, ಮಾಡ್ಕೊಡ್ತೀನಿ. ಅಪ್ಪ, ನಿಮ್ಮ ಅಳಿಯಂದ್ರು ಬರಬೇಕು. ನಿಮ್ಮ ಅಳಿಯಂದ್ರು ಅದೇ ತೋಟ ಹೋಗಿದಾರಲ್ಲ, ಅವ್ರು ಬಂದ ತಕ್ಷಣ ಅವ್ರ ಹತ್ರ ಚಿಕನ್ ತರಿಸ್ಬಿಟ್ಟು ಮಾಡ್ಕೊಡ್ತೀನಿ ಹೇಳಪ್ಪ. ಚಿಕನ್ನು ತಂದ ತಕ್ಷಣ ಚಿಕನ್ ಗ್ರೇವಿ, ಚಿಕನ್ ಚಿಲ್ಲಿ, ಚಿಕನ್ ಕಬಾಬು, ಚಿಕನ್ ಬಿರಿಯಾನಿ, ಇಷ್ಟು ತಾನೇ ನೀವು ಮಾಡ್ಕೊಡ್ರಿ ಅಂತ ಹೇಳ್ತಿರೋದು. ಮಾಡ್ಕೊಡ್ತೀನಿ ಹೇಳಪ್ಪ, ನೀನೇನ್ ತಲೆ ಕೆಡಿಸ್ಕೋಬೇಡ. ಅಯ್ಯೋ 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 ಅಯ್ಯೋ, ಇವ್ರೇನಪ್ಪ ಇವರು? ಬೇಡ 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 ಅಂದ್ರೂ ಕೇಳಿ ಮಾಡಿಸ್ಕೊಂಡು ತಿಂತಿರ್ತಾರಲ್ಲಪ್ಪ ಇವರು. ಇನ್ನು 2-3 ತಿಂಗಳು ಇರ್ಬೇಕಂತ ಹೇಳ್ತಿದ್ದಾರೆ. ಇವ್ರು ಮನೇಲಿರೋದು ಎಲ್ಲಾನು ಕಾಲಿಗೀಲಿ ಮಾಡ್ಬಿಟ್ಟು ಹೋಗ್ಬಿಡೋಣ ಅಂತ ಏನಾರ ಬಂದಿದಾರ ಇವರು. ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡು. ಅಲ್ಲ, ಯಾಕೆ ಹಿಂಗಾಡ್ತಿದಾರೆ ಇವರು? ಮಾತಿಗೂ ಪಾಯಸ ಬೇಡವಂತೆ, ಚಿಕನ್ ಬೇಕಂತ ಇವ್ರಿಗೆ. ಚಿಕನ್ ಚಿಲ್ಲಿ, ಚಿಕನ್ ಗ್ರೇವಿ, ಚಿಕನ್ ಕಬಾಬು, ಚಿಕನ್ ಬಿರಿಯಾನಿ. ಅಬಾಬಾಬಾಬಾಬಾಬಾ, ಒಂದೊಂದೆರಡು ತರದಲ್ಲ ಇವರಿಗೆ. ವೆರೈಟಿ ಬೇಕು ಇವರಿಗೆ. ಹಿಂಗಾದ್ರೆ ಗ್ಯಾರಂಟಿ. ನಾನು ಅನ್ಕೊಂಡಂಗೆ ನನ್ನ ಮನೇಲಿ ಏನೇನಾಯ್ತು ಐಟಮ್ಗಳು ಎಲ್ಲದನ್ನು ತಿಂದು ತೇಗಿ ಖಾಲಿ ಮಾಡಿಬಿಟ್ಟೆ ಹೋಗ್ತಾನ ಅನ್ಸುತ್ತೆ ಇವರು. ಹಂಗೆ ಅನಿಸ್ತೈತೆ ನನಗೆ. ಯಾಕ? ಅಯ್ಯೋ ಮಗಳೇ, ಸುಮ್ಮನೆ ಮಾತಾಡ್ಕೊಂಡು ನಿಂತಿದ್ಯಲ್ಲಮ್ಮ. ಹೋಗಮ್ಮ, ನಮಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಏನಾದ್ರು ತಿನ್ನೋದಕ್ಕೆ ಏನಾದ್ರು ತಗೊಂಬ ಹೋಗ್ ಮಗಳೇ. ಏನ್ ಮಗಳೇ ಸುಮ್ಮನೆ ನಿಂತಿದ್ಯಲ್ಲ ನೀನು? ಈಗ ಸದ್ಯಕ್ಕೆ ಏನಾಯ್ತು ಅದನ್ನ ತಗೊಂಬ. ಸಾಯಂಕಾಲ ಬೇಕಾದ್ರೆ ನಾವ್ ಹೇಳಿದ್ದೆಲ್ಲ ಮಾಡ್ಕೊಡುವಂತೆ, ಸರಿನಾ? ಒಂದ್ ಸ್ವಲ್ಪ ಬೇಗನೆ ಮಾಡಮ್ಮ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಈಗ ಸದ್ಯಕ್ಕೆ ಲೈಟಾಗಿ ಏನಾರು ತಗೊಂಬ, ಜಾಸ್ತಿ ಅಂತ ಹಾಕೊಂಬರ್ಬೇಡ, ಸರಿನಾ? ಅಯ್ಯೋ ಅಪ್ಪ, ನೀವು ಬಂದಿದ್ ಖುಷಿಗೆ ಮಾತಾಡ್ತಾ ನಿಮ್ಗೆ ಕುಡಿಯಕ್ಕೆ ನೀರು ಕೊಟ್ಟಿಲ್ಲ, ಊಟಕ್ಕೂ ಕೂರಿಸ್ಕೊಳ್ಳಿಲ್ಲ, ನಾನು ಊಟನೂ ಹಾಕೊಂಬರಿಲ್ಲ. ತಡೀರಿ, ಈಗ ಲೈಟಾಗಿ ಏನಾದ್ರು ತಗೊಂಬಂದು ಹಾಕೊಡ್ತೀನಿ. ಊಟ ಮಾಡಿರಂತೆ ಮೊದ್ಲು, ಏನಾಯ್ತು ಅದನ್ನ. ಆಮೇಲಿಂದ ಹೊಟ್ಟೆ ತುಂಬಾ ಮಟನ್ ಚಿಕನ್ ಎಲ್ಲಾರು ತಿನ್ನಿರಂತೆ, ಸರಿನಾ? ನಿಮ್ಮ ಮಳಿಯಾದ್ರು ಬಂದ ತಕ್ಷಣ ತರಿಸ್ಬಿಡ್ತೀನಿ ಕಣಪ್ಪ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಇಲ್ಲ ಮಗಳೇ, ನಾವ್ ಯಾಕೆ ಬೇಜಾರು ಮಾಡ್ಕೊಡೋಣ? ಅಯ್ಯೋ ಏನ್ರಿ ಬೀಗ್ರೆ, ಈಗೆಲ್ಲ ನಮ್ಮನೇನೆ ನಾವೆಲ್ಲಾರು. ನನ್ನ ಮಗಳಿಗೆ ಈ ಮನೆ ಕೊಟ್ಟಿದ್ದೇವೆ ಅಂದ್ರೆ ಈ ಮನೆನೂ ನಮ್ಮನೆ ಇದ್ದಂಗೆ. ಅಂತದ್ರಲ್ಲಿ ಬೇಜಾರು ಮಾಡ್ಕೊಳೋದು ಏನೈತೆ? ಏನ್ರಿ ಬೀಗ್ರೆ? ಬೀಗ್ರೆ ಅಲ್ವೇನ್ರಿ ಬೀಗ್ರೆ? ನಿಮ್ಮನೇನಾ? ಅಯ್ಯೋ 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 ಅಯ್ಯೋ, ಇವ್ರು ಏನಪ್ಪ ಇವರು? ಇವ್ರು ಏನ್ ನಮ್ಮ ಮನೇಲಿರೋದು ಗ್ಯಾರಂಟಿ ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ ಬಂದಿರೋದು. ಅಲ್ಲ, ಇವ್ರು ಯಾವತ್ತೂ ಊಟನೇ ಮಾಡಿಲ್ವ? ಹಿಂಗ ಹಚ್ಚಿದಾರಲ್ಲ ಇವರು. ಅಯ್ಯೋ, ಇಡ್ಲಿ ಏನ ಮಗಳೇ? ನನಗೆ ಇಡ್ಲಿ ಅಂದ್ರೆ ಬಲು ಇಷ್ಟ ಕಣಮ್ಮ. ನೋಡು, ನಾವು ಗೊತ್ತಿತ್ತಂತ ನಿಮ್ಗೆ ಗೊತ್ತೇ ಇರಲ್ಲ, ಏನಿಲ್ಲ, ಆದ್ರೂ ಇಡ್ಲಿನೇ ಮಾಡಿದ್ಯಲ್ಲ ನಮ್ಮ. ಸಖತ್ತಾಗೈತೆ ಕಣಮ್ಮ ಇಡ್ಲಿ ಮಾತ್ರ. ಚಟ್ನಿಗೂ ಇಡ್ಲಿಗೂ ಬಹಳ ರುಚಿ ಆಗೈತೆ ಕಣಮ್ಮ. ಅಲ್ಲ ಕಣಮ್ಮ, ನಿಮ್ಮ ಅತ್ತೆಗೂ ಹಾಕೊಡಮ್ಮ. ಬೀಗ್ರೆ ಬನ್ನಿ, ಇಡ್ಲಿ ತಿನ್ನೋಣ ಬನ್ನಿ. ನಾನು ಅದೇ ತಿಂದೆ, ನೀವು ತಿನ್ನಿ ನೀವು. ಏನಪ್ಪ ಇದು? ಇವ್ರು ನೋಡಿದ್ರೆ ಇವ್ರು ಹಿಂಗಾಡ್ತಿದಾರೆ ಇವ್ರು. ಇವ್ರಿಗೆ ಏನಾದ್ರೂ ಮಾಡ್ಬಿಟ್ಟು ಇಲ್ಲಿಂದ ಕಳ್ಸ್ಬಿಡ್ಬೇಕು ಇವರಿಗೆ. ಬಹಳ ದಿವಸ ಇಟ್ಕೊಂಡ್ಬಿಟ್ರೆ ನಮ್ಮ ಮನೇಲಿ ಏನೇನಾಯ್ತು ಎಲ್ಲಾದ್ರೂ ಖಾಲಿ ಮಾಡೇ ಇವ್ರು ಹೋಗೋದು. ಯಾಕ ಡೇಂಜರ್ ಅನಿಸ್ತೈತೆ. ಮೊದ್ಲು ಇವ್ರಿಗೆ ಇಲ್ಲಿಂದ ಕಳ್ಸ್ಬಿಡ್ಬೇಕು ಇವರಿಗೆ. ಇವ್ರು ಆಡ್ತಿರೋ ನೋಡಿದ್ರೆ ನನ್ಗೆ ಯಾಕೆ ಅನುಮಾನ ಬರ್ತೈತೆ. ಅದ್ರಲ್ಲೂ ಸಾಲದಕ್ಕೆ 3-4 ತಿಂಗಳು ಉಳ್ಕೊಂಡೆ ಹೋಗ್ತೀವಿ ಅಂತ ಬೇರೆ ಹೇಳ್ತಿದಾರೆ ಇವರು.